ಬ್ರದರ್ ಈಗ ಮೀನುಗಳು ಸತ್ತಾವ ಯಾಕೆ ಯಾವ್ದ್ರ ಸಲುವಾಗಿ? ಈ ಮೀನುಗಳು ಸಾಯ್ಬೇಕಂತಂದ್ರೆ ಕಾರಣ ಅಂತಂದ್ರೆ ಹಿಂಗೆಲ್ಲ ಕಡಿಮೆ ಆಗಿ ಬಿಸಿಲಿನ ತಾಪದಿಂದ ನಮ್ಮ ಮೀನುಗಳು ಸತ್ತಾವ್ರಿ. ಸಾಯ್ಲಿಕ್ಕೆ ಕಾರಣ ಅಂತಂತಂದ್ರೆ ಇದು ಬಿಸಿಲಿನ ತಾಪದಿಂದ ಸತ್ತಾವ್ರಿ ಅವ. ಆ ಸಾಯ್ಲಿಕ್ಕೆ ಒಂದು ಲೆಕ್ಕ ಏನೈತಿ, ನಾವು ಲಕ್ಷ ಗಂಟೆ ಖರ್ಚು ಮಾಡಿ ನಾವು ಮೀನುಗಳನ್ನೆಲ್ಲ ಬಿಟ್ಟವ್ರಿ. ಇದಕ್ಕೆ ಏನಾರ ಅಕಸ್ಮಾತ್ ಆಗಿ ನಮ್ಮ ಮೀನುಗಾರಿಕೆ ಇಲಾಖೆ ಆಗಲ್ರಿ, ನಮ್ಮ ಬೆಳಗಾವಿ ನಿಂತರ ಆಮೇಲೆ ಮತ್ತು ನಮ್ಮ ಪಂಚಾಯತಿ PDO ಏನಾರ ಅಕಸ್ಮಾತ್ ಆಗಿ ಏನಾರ ಪರಿಹಾರಧನ ಒಂದು ನೀಡಿಸ್ಕೊಡ್ಬೇಕಟ್ಟರಿ. ಅಲ್ಲಿಗೆ ಎಷ್ಟು ಮೀನ ಬಿಟ್ಟಿದ್ರಿ ಈಗ? ಮಿನಿಮಮ್ ಅಂತಂದ್ರೆ ಒಂದು 1.5 ಲಕ್ಷ 2 ಲಕ್ಷ ರೂಪಾಯಿ ನಾವು ಮೀನ ಬಿಟ್ಟಿದ್ವಿ ರೀ. ನಮ್ದು ಇದ ದಂಧೆಗೆ ಆಗಿತ್ತು ರೀ. ಅದ್ರ ನಮ್ಮ ದೋಸ್ತುಗಳ ಸಲುವಾಗಿ ಅದ್ರ ಸಲುವಾಗಿ ನಾವು ಒಂದು ಲೆಕ್ಕದ ಒಂದು ಮಾತು ಏನು ಹೇಳ್ಬೇಕಂತಂದ್ರೆ, ಏನಾರ ಪರಿಹಾರಧನ ಅಂತಂತಂದ್ರೆ ನಮ್ಮ PDO ಆಗಲಿ ನಮ್ಮ ಮೀನುಗಾರಿಕೆ ಇಲಾಖೆ ಬೆಳಗಾವಿ ನಿಂತರ ರೀ ಏನಾರ ನೀಡಿಸ್ಕೊಟ್ಟ ಸಾಕ್ರಿ. ಮತ್ತೆ ಈಗ ನಿನ್ನಿಂದ ಮೀನುಗಳು ಸಾಯ್ತಾವೆ. ಎಷ್ಟು ಅಂದಾಜು ಎಷ್ಟು ಮೀನು ಅಂದಾಜ್ ಅಂತಂದ್ರೆ 1.5-2 ಕ್ವಿಂಟಲ್ ಮಟ್ಟ ಸತ್ತಾವ್ರಿ 2 ದಿವಸದೊಳಗೆ. 2 ದಿವಸದೊಳಗೆ 1.5-2 ಕ್ವಿಂಟಲ್ ಸತ್ತಾವ್ರಿ. ನಮ್ಗೆ ನುಕ್ಸಾನ ಆಗತ್ತೆ ಅಲ್ಲಿ ಬಿಸಿಲಿನ ತಾಪಕ್ಕೆ ಸತ್ತಾವ ಅಂತ ಅನ್ಸುತ್ತೆ. ಬಿಸಿಲಿನ ತಾಪಕ್ಕೆ ಸತ್ತಾವ್ರಿ ಸರ್. ಈಗ ಏಕಾಏಕಿ ನೀರು ಕಡಿಮೆ ಆಗೈತೆ ಇದು. ನೀರು ಕಡಿಮೆ ಆಗಬೇಕಂದ್ರೆ ನಾವು ಹರಿನಾಳ ಜಲಾಶಯದಿಂದ ನೀರು ತರಿಸಿದ್ವಿ ಸರ್. ನಮ್ಮ ಊರಿಗೆಲ್ಲ ನಮ್ಮ ಜನಸಾಮಾನ್ಯರಿಗೆಲ್ಲ ಅದ ಬರೋದ್ರಿ ಸರ್. ಅದ ನಮ್ಮ ಜನಸಾಮಾನ್ಯರ ಕುಡಿದು ಬಿಟ್ಟಿದ್ದ ನಾವು ಕೆರೆಗಳಿಗೆ ಬಿಡಿಸ್ತೀವಿ ಸರ್. ಅದು ಕೆರೆಗೆ ಬಿಡಿಸೋ ಸಲುವಾಗಿರಿ ಅಂತಂದ್ರೆ ಈಗ ಒಂದು ಸ್ವಲ್ಪ ತಾಪ ಜಾಸ್ತಿ ಆಗಿರಿ, ನೀರು ಒಂದು ಸ್ವಲ್ಪ ನಮ್ಮ ಜನಸಾಮಾನ್ಯಕ್ಕೆಲ್ಲ ಕುಡಿದು ಬಿಟ್ಟಿದ್ದು ನೀರು ಕೆರೆಗೆ ಬಿಡ್ತಿದ್ದಾರೆ ಸರ್. ಅದು ಅಲ್ಲೇ ನೀರು ಕಡಿಮೆ ಆಗಿ ಮೀನುಗಳು ಸತ್ತಾವ, ಒಂದು ಕಡೆ ಬಿಸಿಲು ಹೆಚ್ಚಾಗಿ. ಸತ್ತಾವ ಸರ್. ಓಕೆ, ತಮ್ಮ ಹೆಸರು? ಸತೀಶ್ ನಾಗಪ್ಪ ಯಲ್ಲಾಪುರ.